ಸಮೀಕರಣದವರು ಹಗಲು ರಾತ್ರಿ ಎನ್ನದೆ ದುಡಿಮೆ ಮಾಡ್ತಾರೆ, ಬೆವರು ಸುರಿಸ್ತಾರೆ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ, ತಮ್ಮ ಕೈಯಲ್ಲಿ ಆಗದೆ ಇದ್ರೂ ಕಷ್ಟಪಟ್ಟು ದುಡಿತಾರೆ. ಆದ್ರೂ ಅವರಿಗೆ 100 ರೂಪಾಯಿ ಕೂಡ ದುಡಿಯಲು ಬಹಳ ಕಷ್ಟವಾಗುತ್ತೆ. ಆದ್ರೆ ಇಲ್ಲಿ ಒಬ್ಬ ಕಸಗುಡಿಸುವವನ ಮನೆಯಲ್ಲಿ ಕೋಟಿ ಕೋಟಿ ಪತ್ತೆಯಾಗಿದೆ. ಈ ರೋಚಕ ಸ್ಟೋರಿ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನು ಇನ್ಸೈಡ್ ಟ್ರಸ್ಟ್ ನ್ಯೂಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಲೈಕ್ ಶೇರ್ ಮಾಡುವ ಮೂಲಕ ನಮ್ಮನ್ನ ಬೆಂಬಲಿಸಿ. ಒಂದ್ ಕಡೆ ಕಷ್ಟಪಟ್ಟು ದುಡಿಯೋರಿದ್ದಾರೆ, ಮತ್ತೊಂದ್ ಕಡೆ ಕಳ್ಳರು ಕದೀಮರು ಬೇರೆ ಸರ್ಕಾರಿ ಇಲಾಖೆಯಲ್ಲಿ ತೂರಿಕೊಂಡು ನಮ್ಮದೇ ತೆರಿಗೆ ಹಣವನ್ನ ಅಥವಾ ನಾವು ಬೆವರು ಸುರಿಸಿ ದುಡಿದಂತ ತೆರಿಗೆ ಹಣವನ್ನ ನಿರಾಯಾಸವಾಗಿ ಆರಾಮವಾಗಿ ದೋಚುವ ಕೆಲಸ ಮಾಡೋರು ಇದ್ದಾರೆ. ಆದ್ರೆ ಇಲ್ಲಿ ಓರ್ವ ಕಸಗುಡಿಸುವವನ ಮನೆಯಲ್ಲಿ ಕಂತೆ ಹಣ ಪತ್ತೆಯಾಗಿದೆ. ಆತನ ಮನೆ ರೈಡ್ ಮಾಡಿದ ಲೋಕಾಯುಕ್ತ ಅಧಿಕಾರಿಗಳೇ ಬೆರಗಾಗುವಂತೆ ಮಾಡಿದೆ. ಸ್ವತಃ ಐಟಿ ಅಧಿಕಾರಿಗಳು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಕಸಗುಡಿಸುವವನ ಮನೆಯಲ್ಲಿ ಇಷ್ಟೊಂದು ಆಸ್ತಿ ಪಾಸ್ತಿ ಪತ್ತೆಯಾಗಬಹುದು ಎಂದು ತಿಳಿದಿರಲಿಲ್ಲ. ಕಸಗುಡಿಸುವವನ ಮನೆಯಲ್ಲಿ ಪತ್ತೆಯಾಗಿದ್ದು ಬರೋಬ್ಬರಿ 100 ಕೋಟಿ ಹಣ. ಇದನ್ನು ಕಂಡ ಲೋಕಾಯುಕ್ತ ಅಧಿಕಾರಿಗಳೇ ಬೆಚ್ಚಿ ಬಿದ್ದಿದ್ದಾರೆ. ತಿಂಗಳ ಸಂಬಳ ಕೇವಲ 15,000 ರೂಪಾಯಿ. ಆದ್ರೆ ಆತನ ಮನೆಯ ರೈಡ್ ನಲ್ಲಿ ಸಿಕ್ಕಿದ್ದು ಕೋಟಿ ರೂಪಾಯಿ. ಕಸಗುಡಿಸುವವನು ಜೀವನ ಪೂರ್ತಿ ದುಡಿದರೂ ಅವನ ಕೈಯಲ್ಲಿ 100 ಕೋಟಿ ಹಣ ಸಂಪಾದನೆ ಮಾಡಲು ಸಾಧ್ಯವಿಲ್ಲ. ಆದರೆ ಕೊಪ್ಪಳದಲ್ಲಿ ಕಸಗುಡಿಸುವವನ ಮನೆಯಲ್ಲಿ 100 ಕೋಟಿ ಹಣವು ಪತ್ತೆಯಾಗಿದೆ. ಆತನ ಹೆಸರು ಕಳಕೊಪ್ಪ ಹಳಗುಂದಿ. ಈತನು ಕೊಪ್ಪಳದ ಯಲಬುರ್ಗಾದ ಮೂಲದವನಾಗಿದ್ದಾನೆ. ಬರೋಬ್ಬರಿ 20 ವರ್ಷಗಳಿಗಿಂತಲೂ ಹಿಂದೆ 2003-4ನೇ ಇಸವಿಯಲ್ಲಿ ಕರ್ನಾಟಕ ಗ್ರಾಮೀಣ ಮೂಲಭೂತ ಸೌಕರ್ಯ ಅಭಿವೃದ್ಧಿ ನಿಗಮದಲ್ಲಿ ಕಸಗುಡಿಸುತ್ತಿದ್ದ. ಆರಂಭದಲ್ಲಿ ಈತನ ಸಂಬಳ 200 ರೂಪಾಯಿ ಇತ್ತು. ಈತನ ಕೆಲಸ ಪ್ರತಿನಿತ್ಯ ಕಸಗುಡಿಸುವುದು. ಬೇರೆ ಬೇರೆ ಮೇಲಾಧಿಕಾರಿಗಳು ಹೇಳಿದ ಕೆಲಸವನ್ನು ಮಾಡುವುದು ಇವನ ವೃತ್ತಿಯಾಗಿತ್ತು. ಹೀಗೆ ಅಲ್ಲಿ ಕೆಲಸ ಮಾಡುತ್ತಾ ಜಾಸ್ತಿ ಅನುಭವವನ್ನು ಪಡೆದುಕೊಂಡಿದ್ದ. ನಂತರ ಅವನಿಗೆ ಮೇಲುದಾರನ ಹುದ್ದೆ ಈತನಿಗೆ ದೊರಕಿತು. ಈ ದರ್ಜೆ ಕಸಗುಡಿಸುವುದರಿಂದ ಸಣ್ಣ ಪ್ರಮೋಷನ್ ಡಿ ದರ್ಜೆಗೆ ಸಿಕ್ತು. ಈತನ ಕೆಲಸ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಫೈಲ್ ಅನ್ನು ಎತ್ತಿ ಇಡುವುದಾಗಿತ್ತು. ಅದರ ಜೊತೆಗೆ ಅಧಿಕಾರಿ ಹೇಳಿದ ಕೆಲಸವನ್ನು ಮಾಡುವುದು. ಇಷ್ಟೇ ಇವನ ಡಿ ದರ್ಜೆಯ ಹುದ್ದೆಯಾಗಿತ್ತು. ಈತನ ಬಗ್ಗೆ ಹೊರಗಿನ ಜನಕ್ಕೆ ಯಾವ ವಿಷಯ ಕೂಡ ತಿಳಿದಿರಲಿಲ್ಲ. ಈತನು ಕಸಗುಡಿಸುವ ಕೆಲಸ ಮಾಡುತ್ತಿದ್ದಾನೆ ಅನ್ಕೊಂಡಿದ್ರು. ಅಂತಿಮವಾಗಿ ಏನಾಗಿತ್ತು ಅಂದ್ರೆ KRDL ನಲ್ಲಿ ಕೆಲಸ ಮಾಡುತ್ತಿದ್ದ ಅಧಿಕಾರಿಗಳಿಗೆ ಈತನ ಬಗ್ಗೆ ಡೌಟ್ ಶುರುವಾಗಿತ್ತು. ಜೊತೆಗೆ ಅಲ್ಲೊಂದು ಅಕ್ರಮ ಕೂಡ ಬೆಳಕಿಗೆ ಬಂದಿತ್ತು. 2022ರಿಂದ 24ರ ನಡುವೆ 72 ಕೋಟಿ ಅಕ್ರಮವಾಗಿತ್ತು. ಓರ್ವ ಮೇಲಾಧಿಕಾರಿಗಳ ಜೊತೆ ಈತನ ಆರೋಪ ಕೇಳಿ ಬಂದಿತ್ತು. ಇವರಿಬ್ಬರಿಗೂ ಸಂಬಂಧಪಟ್ಟಂತೆ KRDL ಅಧಿಕಾರಿಗಳು ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರು ಕೊಡ್ತಾರೆ. ಇಲ್ಲ ಅಂದಿದ್ರೆ ಈ ಪ್ರಕರಣ ಬೆಳಕಿಗೆ ಬರ್ತಾ ಇರಲಿಲ್ಲ. ಲೋಕ ದೂರು ಕೊಡುತ್ತಿದ್ದಂತೆ ಇವರಿಬ್ಬರನ್ನು ಕೂಡ ಕೆಲಸದಿಂದ ತೆಗೆದುಹಾಕಲಾಗಿತ್ತು. ಜೊತೆಗೆ ಮೇಲಾಧಿಕಾರಿ ಕೋರ್ಟ್ಗೆ ಹೋಗಿ ಆರ್ಡರ್ ಕಾಪಿ ಕೂಡ ತರ್ತಾನೆ. ಅದಾದ ಬಳಿಕ ದಾವಣಗೆರೆಗೆ ವರ್ಗಾವಣೆ ಮಾಡಲಾಗುತ್ತದೆ. ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಕೊಪ್ಪಳ ಹಾಗೂ ಭಾಗ್ಯನಗರದ ಸುತ್ತಮುತ್ತ ಈತನಿಗೆ ಸಂಬಂಧಪಟ್ಟಂತೆ 3 ಅಂತಸ್ತಿನ 24 ಮನೆ ಕಂಡು ಬಂದಿದೆ. ಜೀವನ ಪೂರ್ತಿ ದುಡಿದ್ರೂ ಒಂದು ಮನೆ ಕಟ್ಟಿಸಲು ಸಾಧ್ಯವಾಗುವುದಿಲ್ಲ. ಆದ್ರೆ ಈತನಿಗೆ 24 ಮನೆ, 40 ಎಕರೆ ಕೃಷಿ ಜಮೀನು, 4 ನಿವೇಶನ, ಅರ್ಧ ಕೆಜಿ ಚಿನ್ನ, 1.5 ಕೆಜಿ ಬೆಳ್ಳಿ, ಬೇಕಾದಷ್ಟು ವೆಹಿಕಲ್ಗಳು ಕೂಡ ಇದ್ದವು. ಒಂದಿಷ್ಟು ಈತನ ಹೆಸರಿನಲ್ಲಿ ಇದ್ರೆ ಮತ್ತೊಂದಿಷ್ಟು ಆಸ್ತಿ ಬೇರೊಬ್ಬರ ಹೆಸರಿನಲ್ಲಿ ಇತ್ತು. ಒಟ್ಟಾರೆ ಲೆಕ್ಕ ಹಾಕಿದ ಸಂದರ್ಭದಲ್ಲಿ 100 ಕೋಟಿಯಷ್ಟು ಆಸ್ತಿ ಪತ್ತೆಯಾಗಿದೆ. ಲೋಕಾಯುಕ್ತ ಅಧಿಕಾರಿಗಳು ಅದೆಲ್ಲವನ್ನೂ ಜಪ್ತಿ ಮಾಡಿದ್ದಾರೆ. ಸೊ ಇದಾಗಿತ್ತು ಇವತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಇನ್ಸೈಡ್ ಟ್ರಸ್ಟ್ ನ್ಯೂಸ್. ಧನ್ಯವಾದಗಳು.